ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ಮಸೂದೆ ಅಂಗೀಕಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಮತದ ಮುಖಾಂತರ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ. ಪರೀಕ್ಷಾ ಅಕ್ರಮಕ್ಕೆ ಕೇಂದ್ರ ಸರ್ಕಾರದಿಂದ ಕಠಿಣ ಕ್ರಮ ಕೈಗೊಳ್ಳಲಾಗಿದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಪರೀಕ್ಷಾ ಅಕ್ರಮ ತಡೆಗೆ ಇನ್ಮುಂದೆ ಕಾನೂನು ಬಲ ಕೊಡಲಿದೆ. ಅಂಗೀಕಾರ ಆಗಿದೆ. ಧ್ವನಿ ಮತದ ಮುಖಾಂತರ ತಿದ್ದುಪಡಿ ಮಸೂದೆಗೆ ಪಾಸ್ ಮಾಡಲಾಗಿದೆ. ಪರೀಕ್ಷಾ ಅಕ್ರಮಕ್ಕೆ ಕೇಂದ್ರ ಸರ್ಕಾರದಿಂದ ಈಗ ಕಠಿಣ ಕ್ರಮ ತೆಗೆದುಕೊಂಡಿರುವಂತದ್ದು. ಪರೀಕ್ಷಾ ಅಕ್ರಮ ತಡೆಗೆ ಇನ್ಮುಂದೆ ಕಾನೂನಿನ ಬಲ ಇರುತ್ತೆ. ಲೋಕಸಭೆಯಲ್ಲಿ ತಿದ್ದುಪಡಿ ಮಸೂದೆಗೆ ಅನುಮೋದನೆ ಕೊಡಲಾಗಿದೆ. ಪರೀಕ್ಷಾ ಅಕ್ರಮ ವಿರುದ್ಧ ಕೇಂದ್ರ ಸರ್ಕಾರ ಬಿಗಿ ಕ್ರಮವನ್ನ ಈ ಮುಖಾಂತರ ಕೈಗೊಳ್ತಾ ಇದೆ. ನಕಲು ಹೊಡೆಯೋದು, ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಇನ್ಮೇಲೆ ತೆಗೆದುಕೊಳ್ಳಲಾಗುತ್ತೆ. ಹಾಗೆ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿ ಸಿಕ್ಕಿಬಿದ್ರೆ ಸಾಯೋವರೆಗೂ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗೋದೇ ಕೇಂದ್ರಕ್ಕೆ ಈಗ ದೊಡ್ಡ ಚಾಲೆಂಜ್ ಆಗಿದೆ. ಸಂಸತ್ ಕಲಾಪ ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿಕೆ ಆಗುತ್ತೆ. ಸೊ ಯಾರೆಲ್ಲ ಇಷ್ಟು ದಿವಸ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಸಂಬಂಧ ದೆಹಲಿಯ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ 150ಕ್ಕೂ ಹೆಚ್ಚು ಬಾರಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇನ್ನೂ ಕೂಡ ಬಿಗಿಯಾದ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡು 36ಕ್ಕೂ ಹೆಚ್ಚು ದಿನಗಳ ಕಾಲ ಪ್ರೊಟೆಸ್ಟ್ ಮಾಡಿದ್ರಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪರೀಕ್ಷಾ ಅಕ್ರಮಕ್ಕೆ ಕೇಂದ್ರ ಸರ್ಕಾರ ಈಗ ಕಠಿಣ ಕ್ರಮ ತೆಗೆದುಕೊಂಡು ಬಂದಿರುವಂತದ್ದು. ಪರೀಕ್ಷಾ ಅಕ್ರಮ ತಡೆಗೆ ಇನ್ಮುಂದೆ ಕಾನೂನಿನ ಬಲ ಇರುತ್ತೆ. ಲೋಕಸಭೆಯಲ್ಲಿ ಈ ತಿದ್ದುಪಡಿ ಮಸೂದೆಗೆ ಅನುಮೋದನೆಯನ್ನ ಕೊಡಲಾಗಿದೆ. ಬಹಳ ಖುಷಿಯಾದಂತ ವಿಚಾರ. ಪರೀಕ್ಷಾ ಅಕ್ರಮ ವಿರುದ್ಧ ಕೇಂದ್ರ ಸರ್ಕಾರ ಈಗ ಬಿಗಿ ಕ್ರಮ ಬಹಳ ಟೈಟ್ ಮಾಡಿದೆ ರೂಲ್ಸ್ ಗಳನ್ನ. ಇನ್ಮುಂದೆ ನೀವು ನಕಲು ಹೊಡೆಯೋದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಕಟ್ಟುನಿಟ್ಟಿನ ಬಿಗಿಯಾದ ಕ್ರಮಗಳನ್ನ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಹಾಗಾಗಿ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿ ಸಿಕ್ಕಿಬಿದ್ರೆ, ನಕಲ್ ಹೊಡೆದು ಸಿಕ್ಕಿಬಿದ್ರೆ ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆ ಈ ವಿಚಾರದಲ್ಲಿ ಏನಾದರೂ ನೀವು ಸಿಕ್ಕಿಬಿದ್ರೆ ಸಾಯೋವರೆಗೂ ಜೈಲು ಹಿಂದೆ ಕಂಬಿ ಎಣಿಸಬೇಕಾದಂತ ಪರಿಸ್ಥಿತಿ ಒದಗುತ್ತೆ ಅಂತ ಕೇಂದ್ರ ಸರ್ಕಾರ ರೂಲ್ಸ್ ಗಳನ್ನ ಹೇಳಿದೆ. ಹಾಗಾಗಿ ರಾಜ್ಯಸಭೆಯಲ್ಲಿ ಈಗ ಬಿಲ್ ಪಾಸ್ ಆಗೋದೇ ಕೇಂದ್ರಕ್ಕೆ ದೊಡ್ಡ ಚಾಲೆಂಜ್. ಸೊ ಈ ಬಿಲ್ ಅನ್ನ ಅನುಮೋದನೆಯನ್ನು ಮಾಡಲಾಗಿದೆ. ಆದ್ರೆ ಈ ಕಲಾಪ ನಾಳೆಗೆ ಮುಂದೂಡಿದ್ದಾರೆ. ಪ್ರತಿಪಕ್ಷಗಳು ಈಗ ಬಹಳ ದೊಡ್ಡ ಗದ್ದಲವನ್ನ ಶುರು ಮಾಡ್ತಾ ಇದೆ. ಹಾಗಾಗಿ ದೊಡ್ಡ ಚಾಲೆಂಜ್ ಇರುವಂತದ್ದು ಕೇಂದ್ರಕ್ಕೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗೋದು. ಸಂಸತ್ ಕಲಾಪ ನಾಳೆ ಬೆಳಗ್ಗೆ 11 ಗಂಟೆಗೆ ಓಂ ಬಿರ್ಲಾ ಅವರು ಮುಂದೂಡಿಕೆ ಮಾಡಿದ್ದಾರೆ. ಹಾಗಾಗಿ ನಾಳೆ ಎಲ್ಲರ ಸಮ್ಮುಖದಲ್ಲಿ ಈ ಬಿಲ್ ಪಾಸ್ ಆಯಿತು ಅಂತ ಅಂದ್ರೆ ಇನ್ಮೇಲೆ ಇಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡ್ತಾ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಒಂದು ಕಡಿವಾಣ ಹಾಕಿ ಇನ್ಮೇಲೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರ್ದು ಅಂತ ಹೇಳಿ ಪ್ರತಿಭಟಿಸ್ತಾ ಇದ್ರಲ್ಲ, ಅಷ್ಟೋ ವಿದ್ಯಾರ್ಥಿಗಳಿಗೂ ಕೂಡ ನ್ಯಾಯ ಸಿಗುವಂತಹ ಗಳಿಗೆ ನಾಳೆ ಸಂಸತ್ ಕಲಾಪದಲ್ಲಿ. ಅದು ಕೂಡ ಪ್ರತಿಪಕ್ಷಗಳು ಯಾವುದೇ ಬೇರೆ ವಿಚಾರವನ್ನ ತೆಗೆದುಕೊಂಡು ಗದ್ದಲ ಗಲಾಟೆ ಮಾಡದೆ ಈ ಒಂದು ಬಿಲ್ ಪಾಸ್ ಆಗೋ ತನಕ ಸುಮ್ಮನೆ ಇದ್ರೆ ಈ ಇಷ್ಟೂ ದಿನ ವಿದ್ಯಾರ್ಥಿಗಳು ಏನು ಪ್ರೊಟೆಸ್ಟ್ ಮಾಡಿದ್ರು, ಎಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಗಿದ್ರಲ್ಲ, ಸೊ ಅದಕ್ಕೆ ಒಂದು ನ್ಯಾಯ ಸಿಕ್ಕಂತೆ. ಸದ್ಯ ಪರೀಕ್ಷಾ ಅಕ್ರಮದ ವಿರುದ್ಧ ಈಗ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಬಿಗಿಯಾದ ರೂಲ್ಸ್ ಗಳನ್ನ ಜಾರಿಗೆ ತಂದಿದೆ. ಹಾಗಾಗಿ ನಕಲು, ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಮತ್ತಷ್ಟು ಕಟ್ಟುನಿಟ್ಟಿನ ಕ್ರಮ ಕಣ್ಗಾವಲನ್ನ ವಹಿಸಲಾಗುತ್ತೆ ಕೇಂದ್ರ ಸರ್ಕಾರ. ಈಗ ಎಲ್ರಿಗಿರುವಂತಹ ಗೊಂದಲ ಒಂದೇ, ನಾಳೆ ರಾಜ್ಯಸಭೆಯಲ್ಲಿ ಈ ಬಿಲ್ ಪಾಸ್ ಆಗೋದೇ ಕೇಂದ್ರಕ್ಕೆ ದೊಡ್ಡ ಚಾಲೆಂಜ್ ಆಗಿ ಉಳಿದಿದೆ.